ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಹೈ ಪವರ್ ಕಮಿಟಿ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಸಂಸದರಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲೇನೆಲ್ಲ ಚರ್ಚೆ ಆಯಿತು. ಬನ್ನಿ ಈ ಕುರಿತು ಮಾತಾಡಲಿ. ನಮ್ಮ ಜೊತೆ ಒಡೆಯರ್ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ಹೈ ಪವರ್ ಕಮಿಟಿ ಸಭೆ ನಡೀತು ಸರ್. ಸಭೆಯಲ್ಲಿ ಏನು ಚರ್ಚೆ ಆಯಿತು ಸರ್ ದಸರಾ ಕುರಿತಂತ? ನಿನ್ನೆ ಮಾನ್ಯ ಮುಖ್ಯಮಂತ್ರಿಯ ಒಂದು ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ದಸರಾ ಸಭೆ ನಡೀತು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಹಿರಿಯರು ಎಲ್ಲರೂ ಭಾಗವಹಿಸಿದರು. ಮುಖ್ಯಮಂತ್ರಿಯವರು ಸಂದೇಶ ನೀಡಿದರೆ ಅದನ್ನ ಸ್ವಾಗತ ಮಾಡ್ತೀವಿ. ಎಲ್ಲ ಪಕ್ಷಾತೀತವಾಗಿ ಯಾವುದೇ ರೀತಿಯ ರಾಜಕೀಯ ಬೇಡ ಅಂತ ಹೇಳಿದ್ದಾರೆ. ಅದೆಲ್ಲನೂ ಕೂಡ ಸ್ವಾಗತ ಮಾಡೋಣ. ಇನ್ನೊಂದು ಮಾತು ಹೇಳಿದರು, ಎಲ್ಲ ಯುವಕರ ಆಕರ್ಷಣೆಗಳೆಲ್ಲನೂ ಕೂಡ ಅವರ ನಿರೀಕ್ಷೆ ಏನಿದೆ ಯುವಕರದು, ಅದಕ್ಕೆ ತಕ್ಕ ಒಂದು ದಸರಾವನ್ನು ಸಂಘಟಿಸಬೇಕಾಗಿದೆ. ಯಾಕಂದರೆ ಆ ಒಂದು ಏನು ಯುವಕರ ಅಪೇಕ್ಷೆ ಇರುತ್ತೆ, ಅವರ ಒಂದು ಆಕಾಂಕ್ಷೆ ಇರುತ್ತೆ, ಅದು ಬದಲಾವಣೆ ಇರುತ್ತೆ. ಅದು ಕೂಡ ಸ್ವಾಗತ ಮಾಡ್ತೀವಿ. ಬಹುಶಃ ಅಲ್ಲಿ ಎಲ್ಲಕ್ಕಿಂತ ಯುವಕನಾಗಿ ನಾನು ಹೇಳಿದೆ, ನಮಗೆಲ್ಲರಿಗೂ ಕೂಡ ನಿರೀಕ್ಷೆ ಇರೋದು ಒಂದೇ, ಪಾರದರ್ಶಕತೆ. ಅದು ಈ ಟಿಕೆಟ್ ವಿಚಾರದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು. ನಮ್ಮ ಕಚೇರಿ ಇರ್ಬೋದು, ಅನೇಕ ಜನಪ್ರತಿನಿಧಿಗಳ ಕಚೇರಿ ಇರ್ಬೋದು, ಬಹುಶಃ ಕಾಂಗ್ರೆಸ್ನವರ ಕಚೇರಿನೇ ನೀವು ಅವರು ಕೇಳ್ಬೋದು, ಕಾಂಗ್ರೆಸ್ ಪ್ರತಿನಿಧಿಗಳದು. ಎಲ್ಲರ ಮೇಲೆ ಭಾಳ ಒತ್ತಡ ಇರುತ್ತೆ. ಈ ಪಾಸು ಹಂಚಿಕೆ, ಪಾಸು ಇದು ಬೇಕು ಬೇಕು ಅಂತ ಹೇಳೋದು. ನಾನು ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಕಚೇರಿಗೆ ಏನಕ್ಕೆ ಬಿಡ್ತೀರಿ? ಜನಪ್ರತಿನಿಧಿಯಾಗಿ ನಮಗೂ ಪಾಸ್ಗೆ ಏನು ಸಂಬಂಧ ಇಲ್ಲವೇ ಇಲ್ಲ. ಅದೇ ಯಾವುದೋ ಒಂದು ಏಜೆನ್ಸಿ ಆಯ್ಕೆ ಮಾಡ್ಕೊಳ್ಳಿ, ಅದು ಟೆಂಡರ್ ಪ್ರೊಸೆಸ್ಸು ಏನು ಬೇಕಾದರೆ ಅದು ಮಾಡಿಕೊಂಡು ಅಲ್ಲಿಗೆ ನೀವು ಅದನ್ನ ಆ ಪ್ರಕ್ರಿಯೆಯನ್ನು ಅವ್ರಿಗೆ ಒದಗಿಸಿ ಅವರೇ ಮಾಡಿಕೊಳ್ಳಿ. ನಮ್ಗೇನಕ್ಕೆ ಬೇಕಾದಿಲ್ಲ. ನಮ್ಗೇನಾದರೂ ಬೇಕಾದರೆ ನಾವು ಅಲ್ಲಿಂದಾನೇ ಖರೀದಿ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೋ ಯಾರಿಗೆ ಬೇಕಾಗಿದೆ ಪಾಸು ನಾವು ಕೊಡೋಣ. ಶಿಷ್ಟಾಚಾರ ಲೆಕ್ಕದಲ್ಲಿ ಏನಾಗಬೇಕಾಗಿದೆ ಜನಪ್ರತಿನಿಧಿಗಳಿಗೆ ಯಾವುದು ಹೇಗಾದರೂ ಮಾಡ್ತೀರ. ಸೊ ಅದೇ ರೀತಿ ನೋಡ್ಕೊಳ್ಳಿ ಅಂತ ನಾವು ಆಗ್ರಹವನ್ನು ಮಾಡಿದ್ದೀವಿ. ಜೊತೆಗೆ ಲಾ ಆ್ಯಂಡ್ ಆರ್ಡರ್, ಹೋದ ಸತಿ ನೀವು ಎಲ್ಲರೂ ಗಮನಿಸಿದ್ದೀರ, ಈ ಒಂದು 2-3 ಕೊಲೆ ಆಯಿತು. ಭಾಳ ಅಪ್ರಾಪ್ತ ಒಂದು ಹುಡುಗಿದು ಕೊಲೆ ಆಯಿತು. ಭಾಳ ಕ್ರೂರವಾದಂಥ ಒಂದು ಕೊಲೆ ಇತ್ತು. ಅದೆಲ್ಲನೂ ಕೂಡ ಆಗದೇ ಇದ್ದಂಗೆ, ಮೈಸೂರು ಯಾವತ್ತೂ ಸಹ ಇಂಥ ಪ್ರಕರಣಗಳು ನಾವು ನೋಡಿಲ್ಲ. ಅದೆಲ್ಲನೂ ಕೂಡ ಆಗದೇ ಇದ್ದಂಗೆ ಒಂದು ಒಳ್ಳೆ ವ್ಯವಸ್ಥೆ ರೂಪಿಸಿ ಅಂತ ನಾವು ಅಲ್ಲಿರ್ತಕ್ಕಂಥ ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಆಗ್ರಹವನ್ನು ಮಾಡಿದ್ವಿ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇಲ್ಲಿ ತಮ್ಮ ವ್ಯವಹಾರ ಎಲ್ಲ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಅದೊಂಥರ ನೋಮ್ಯಾಡಿಕ್ ಕಮ್ಯುನಿಟಿಗಳು. ಎಲ್ಲರೂ ಅವ್ರಿಗೆ ಸೂಕ್ತವಾದಂಥ ಜಾಗ, ಸ್ಥಳ ಆಯ್ಕೆ ಮಾಡಿ ಒಂದು ರೀತಿ ಪರಿಶೀಲನೆ ಆಗಬೇಕಾಗಿದೆ. ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ. ಯಾಕಂದರೆ ಯಾವುದೇ ರೀತಿಯ ಒಂದು ಲೆಕ್ಕಾಚಾರ ಇಲ್ಲ. ಸೊ ಅದನ್ನು ಕೂಡ ಒಂದು ರೀತಿ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ನಾವು ಆಗ್ರಹವನ್ನು ಮಾಡಿದ್ವಿ. ಕೊನೆಯದಾಗಿ ಈ ಒಂದು ಮುಖ್ಯವಾಗಿ ಕಂಬಳ ವಿಚಾರ ಅದನ್ನು ಚರ್ಚೆ ಮಾಡಿ ಹೇಳಿದ್ವಿ. ಇದು ಅನವಶ್ಯಕವಾದಂಥ ಒಂದು ಬೆಳವಣಿಗೆ. ಮೈಸೂರು ದಸರಾ ಅದೇ ಆದಂಥ ಒಂದು ಗೌರವ ಇದೆ, ಅದೇ ಆದಂಥ ಒಂದು ಹಿನ್ನೆಲೆ ಇದೆ. ಕರಾವಳಿ ಭಾಗದ ಒಂದು ಅತ್ಯಂತ ಮಹತ್ವವಾದಂಥ ಒಂದು ಆಚರಣೆ ಇದು, ಅತ್ಯಂತ ಮಹತ್ವವಾದಂಥ ಸಾಂಸ್ಕೃತಿಕ ಒಂದು ಕ್ರೀಡೆ. ಅದಕ್ಕೆ ಅಲ್ಲಿ ಕರಾವಳಿ ಭಾಗದಲ್ಲಿ ಮತ್ತೆ ಯಾವತ್ತೂ ಸಹ ನಮ್ಮ ಬೆಂಬಲ ಇದೆ, ನಮ್ಮ ಪ್ರೋತ್ಸಾಹ ಇದೆ, ನಮ್ಮ ಗೌರವ ಇದೆ. ಆದರೆ ಇಲ್ಲಿ ಮೈಸೂರು ದಸರಾ ಸಮಯದಲ್ಲಿ ಯಾಕೆ ಬೇಕು ಇದು? ಒಂದು ಸುಮ್ಮನೆ ಪ್ರದರ್ಶನ ಮಾಡೋದರಲ್ಲಿ ಒಂದು ಆಕರ್ಷಣೆ ಆಗಿ ಇದನ್ನ ಗುರುತಿಸಿ ಇಲ್ಲಿ ಸೇರಿಸೋದು, ಅದಕ್ಕೂ ಗೌರವ ಕೊಡುವಂಥದ್ದು ಕೆಲಸ ಆಗದ. ಮತ್ತು ದಸರಾಗೂ ಕೂಡ ಒಂದು ರೀತಿ ಧಕ್ಕೆ ಆಗಂಗೆ ಇದು ಆಗ್ತಾ ಇದೆ ಅಂತ ಇಡೀ ಸಮಾಜವನ್ನು ವ್ಯಕ್ತ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದನ್ನ ರದ್ದು ಮಾಡೇನೆ ಅಂತ ನಾವು ಮೀಟಿಂಗಲ್ಲಿ ಹೇಳಿದ್ವಿ. ಸರ್, ದಸರಾ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೋಲ್ಮಾಲ್ ಆಗ್ತಿತ್ತು ಸರ್, ಅದನ್ನ ತಪ್ಪಿಸ್ಬೇಕು ಅಂತಾನೆ ಸರ್ ಇದು ನೀವು ಬೇಡ ಅಂತ ಹೇಳಿದ್ದು? ಗೋಲ್ಮಾಲ್ ಅಲ್ಲ. ಒಂದು ಕಡೆ ನಮ್ಮ ಕಚೇರಿಗಳು ಎಲ್ಲರ ಮೇಲೆ ಇವತ್ತು ನಮ್ಮ ಪಿ ಎಗಳಿರೋದು ದಸರಾ ಪಾಸ್ ವಿತರಣೆಗೋಸ್ಕರ ಅಲ್ಲ, ಅಥವಾ ನಾವು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಇಲ್ಲಿ ಆಫೀಸ್ ಸಿಬ್ಬಂದಿಗಳು ಇದು ದಸರಾ ಪಾಸ್ ವಿತರಣೆಗೋಸ್ಕರ ಅಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ, ಹೌದು ದಸರಾ ಸಮಯದಲ್ಲಿ ಏನು ಅನುಕೂಲ ಆಗ್ಬೋದು ವ್ಯವಸ್ಥೆಯಲ್ಲಿ ನಾವು 100ಕ್ಕೆ 100 ಕೈ ಜೋಡಿಸ್ತೀವಿ. ಈಗ ಪಾಸ್ ವಿತರಣೆನೇ ಇಡೀ ಒಂದು ಕಾರ್ಯಾಲಯ, ಒಂದು ಕಾರ್ಯಾಲಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅದೆಲ್ಲ ಬೇಡ. ಜೊತೆಗೆ ಇವತ್ತು ಪಾಸ್ ಖರೀದಿ ಮಾಡೋರು, ಗೋಲ್ಡ್ ಪಾಸು ಅದೇನೇನೋ ಪಾಸ್ಗಳು ಮಾಡ್ತಾರಲ್ಲ, ಅವರು ಖರೀದಿ ಮಾಡೋರು ಅವ್ರ ಟೈಮಿಗೆ ಬಂದಿರ್ತಾರೆ. ಅದಕ್ಕೆ ಮುಂಚೆನೇ ಈ ಪಾಸ್ ವಿತರಣೆ ಆಗಿರುತ್ತೆ. ಅಂದರೆ ಫ್ರೀಯಾಗಿ VIP ಕೊಟ್ಟಿರ್ತಾರಲ್ಲ, ಅವ್ರು ಬಂದು ಕೂತ್ಬಿಟ್ಟಿರ್ತಾರೆ, ಜಾಗ ಕಡಿಮೆ. ಸೊ ಇಲ್ಲಿ ಅವರೆಲ್ಲ ಆ್ಯಕ್ಚುಲಿ ದುಡ್ಡು ಕಟ್ಟಿ ಬಂದು ಅರಮನೆಯಲ್ಲಿ ದಸರಾ ನೋಡೋಕ್ಕೆ ಏನು ನಿರೀಕ್ಷೆಯಲ್ಲಿ ಬರ್ತಾರೆ, ಅವ್ರನ್ನ ಗೇಟ್ ಹತ್ರನೇ ಅವ್ರಿಗೆ ಯಾವುದೇ ರೀತಿ ಒಳಗೆ ಬರದೇ ಇರುವಂಥದ್ದು ಅವಕಾಶ ಇಲ್ಲದೇ ಅವ್ರು ಹಿಂದೆ ಹೋಗುವಂಥದ್ದು ಆಗಿದೆ. ಅದು ಭಾಳ ದೂರುಗಳು ಬಂತು. ಸೊ ಅದನ್ನು ಕೂಡ ಸರಿಪಡಿಸ್ಬೇಕಾಗಿದೆ. ಯಾರು ಪ್ರಾಮಾಣಿಕವಾಗಿ ದಸರಾ ಪಾಸ್ ತೊಗೋತಾರೆ ಅವ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಡಿ. ನಮಗೆಲ್ಲ ಏನು, ನಾವು ಮೈಸೂರಿನವರೇ ಇರೋರು, ನಾವು ಪ್ರತಿ ವರ್ಷ TV ಯಲ್ಲಿ ಎಷ್ಟೋ ವರ್ಷ ನೋಡ್ಕೊಂಡು ಬಂದಿದ್ದೀವಿ. ಸೊ ಇದು ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇದು ಆನ್ಲೈನು ಏನೋ ಒಂದು ಏಜೆನ್ಸಿ ಇವತ್ತಿನ ತಂತ್ರಜ್ಞಾನ ಎಲ್ಲ ಬಳಸ್ಬಿಟ್ಟು ಅವಕಾಶ ಎಲ್ಲರಿಗೂ ಕೊಡಿ. ಇನ್ನು ಸಾಮಾನ್ಯವಾಗಿ ಆ ಥರನೇ ನಡೀಲಿ ಸರ್. ಈಗ ಕಂಬಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳು ಸಾಕಷ್ಟು ನಡೆದವು ಸರ್. ಅಂತಿಮವಾಗಿ CM ಏನಂದ್ರು ಸರ್? ಬೇಡ ಅಂತ ಹೇಳಿದ್ರೆ ಹೇಗಂದ್ರು ಸರ್? ಏನಿಲ್ಲ, ಅವರು ಎಲ್ಲರ ಅಭಿಪ್ರಾಯಗಳನ್ನು ಗಮನಿಸಿದ್ದಾರೆ ಅಂತ ಹೇಳಿದ್ರು. ಅವ್ರು ಏನು ನಿರ್ಣಯ ತಗೋಬೇಕು ಅಂತ ತಗೋತಾರೆ ಅಂತ ಹೇಳಿದ್ದಾರೆ.
ಸರ್ ಇದು ಹೊರತುಪಡಿಸಿ ಸರ್ SIR ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅದು NR ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಸರ್ BLOಗಳು ಹೇಳ್ತಿರೋದು ಸರ್. ಇದಕ್ಕೆ ಪರಿಹಾರ ಏನಿಲ್ವಾ ಸರ್? ನೋಡಿ, ನಾವು ಕಾನೂನು ದೃಷ್ಟಿಯಲ್ಲಿ ಏನೇನು ಕ್ರಮಗಳು ತಗೋಬೇಕಾಗಿದೆ ಅದನ್ನ ತಗೊಂಡಿದ್ದೀವಿ. ನಮ್ಮ ಲೀಗಲ್ ಸೆಲ್ಗಳು ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಮತ್ತು ಎಲ್ಲೆಲ್ಲಿ ಮಾತಾಡಬೇಕು ಅದೆಲ್ಲ ಕೆಲಸವನ್ನು ಮಾಡಿದ್ದಾರೆ. ನಾವು ಏನು ಪ್ರತಿಕ್ರಿಯೆ ಬರುತ್ತೆ ಅದಕ್ಕೆ ತಕ್ಕ ನಾವು ಮುಂದುವರಿತೀವಿ. ಆದರೆ ಇದಂತೂ ಸತ್ಯ, ಅಲ್ಲಿ 9 ವಾರ್ಡ್ ಇದೆ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ, ಮತ್ತು ಚಾಮರಾಜಲ್ಲಿ ಒಂದು ವಾರ್ಡ್ ಇದೆ. ಅಲ್ಲಿ ನಮಗೆ ಯಾವುದೇ ರೀತಿ BLA2ಗಳು ನೇಮಕ ಮಾಡೋದ್ರಲ್ಲಿ ಭಾಳ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಅವ್ರ ಮೇಲೆ ಥ್ರೆಟ್ಗಳು, ಹಲ್ಲೆ, ಬೆದರಿಕೆ ಎಲ್ಲ ಬರೋದು ನಾವು ನೋಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ಇದನ್ನ ಸಂಘಟನೆ ಮಾಡಬೇಕು, ಯಾವ ರೀತಿ ಮುಂದುವರಿಬೇಕು ಅಂತ ನಾವು ಪಕ್ಷ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತೀವಿ. ಆದರೆ ಇದಂತೂ ಸತ್ಯ, ನಮಗೆ ಅದು ಒಂದು ಭಾಳನೇ ಕಷ್ಟ ಆಗಿದೆ. ಅಂದರೆ ಇದು ಆಕ್ಷೇಪಗಳನ್ನು ವ್ಯಕ್ತ ಮಾಡುವಂಥ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿಯಲ್ಲಿ ಒಂದು ಸರಿಯಾದಂಥ ಮಾಹಿತಿ ಇರಲ್ಲ. ನಮಗೆ ಇಡೀ ಲಿಸ್ಟೇ ಒಂದು ಆಕ್ಷೇಪವನ್ನು ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮ ಯಾರೂ ಹೋಗೇ ಇಲ್ಲ ಅಲ್ಲಿ, ನಮ್ಗೆ ಯಾರು ಗೊತ್ತೇ ಇಲ್ಲ ಏನು ಮನೆಯಲ್ಲಿ ಯಾರಿದ್ದಾರೆ ಅಂತ. ಸರ್ ಈಗ ಪೊಲೀಸ್ ಸೆಕ್ಯೂರಿಟಿಲಿ ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಪೊಲೀಸ್ ಅಲ್ಲಿಗೆ ಅವ್ರ ಜೊತೆ ಬರ್ತಿದ್ದಾರೆ ಹೇಗೆ ಸರ್? ಅದು ಏನು ರಕ್ಷಣೆ ಕೊಡ್ತಿದ್ದಾರೆ ಅಂತ DC ಹೇಳೋದು ನೀವು ನೇಮಕ ಮಾಡಿ ನಾವು ಹೋಗ್ಲಿ ನಮ್ಮ ಜೊತೆ ಅಂತ. ಆದರೆ ಏನಂದರೆ ಅದು ಸಮಯದ್ದು ಹೋಗುವಾಗ ಒಂದು, ಆದರೆ ಇದು ಪ್ರಕ್ರಿಯೆ ನಡೀತಾ ಇರುವಂಥ ಸಮಯದಲ್ಲಿ ರಕ್ಷಣೆ ಸಿಕ್ಕತ್ತೆ. ಅದು ಬೇರೆ ಸಮಯದಲ್ಲಿ ಏನಾಗುತ್ತೆ ಅವ್ರಿಗೆ, ಅದು ರಾತ್ರಿ ಹೊತ್ತು ಬಂದುವಾಗ ಮನೆಗೆ, ಅವರ ಮನೆಯವರಿಗೆ ಇತ್ಯಾದಿ ಎಲ್ಲ ಏನಾಗುತ್ತೆ. ಸೊ ಇದೆಲ್ಲ ಭಾಳ ಗಂಭೀರವಾದಂಥ ಸಮಸ್ಯೆ. ಸುಮ್ಮನೆ ಅದು ಪರಿಹರಿಸೋದ್ರಲ್ಲಿ ಸುಲಭವಾದಂಥ ಯಾವುದೇ ರೀತಿಯ ಪರಿಹಾರ ಇಲ್ಲ. ನೋಡೋಣ, ನಾವು ಮಾತಾಡೋಣ. ಅದು ಸರ್, ಈ ಬಾರಿ ನಾಡಹಬ್ಬ ದಸರಾ ಮಹೋತ್ಸವ ಕಳೆದ ಬಾರಿ ಅಂತ 11 ದಿನ ಬಂದಿದೆ ಸರ್. ಈ ಬಾರಿ ಕಳೆದ ಬಾರಿ ಪಂಚಮಿ ಇತ್ತು, ಈ ಬಾರಿ ಅಷ್ಟಮಿ ಇದೆ ಸರ್. ಅರಮನೆಯಲ್ಲೂ ಕೂಡ ಸೇಮ್ ಸಂಪ್ರದಾಯಗಳು ಇರ್ತವೆ ಸರ್? ಅಂದರೆ 11 ದಿನ ನಡೀತಾ ಅಥವಾ 10 ದಿನ ನಡೆಯುತ್ತಾ ಅಂತ? ಸಾಮಾನ್ಯವಾಗಿ ಎಲ್ಲ ಕಡೆನೂ ಒಂದೇ ಸಂಪ್ರದಾಯ ಇರೋದು, ಅದೇನು ಬದಲಾವಣೆ ಇರೋಕ್ಕಿಲ್ಲ. ನಾನು ಇನ್ನೂ ಅರಮನೆದು ಇನ್ನೂ ನಾವು ನೋಡಿಲ್ಲ, ಯಾಕಂದರೆ ನಮ್ಮದು ಗಣೇಶ ಹಬ್ಬ ಆದ ನಂತರ ಎಲ್ಲ ಬರುತ್ತೆ. ಆದರೆ ಬಹುತೇಕ ಎಲ್ಲ ಏನು ಈ ತಿಥಿಗಳು ಸಾಮಾನ್ಯವಾಗಿ ಎಲ್ಲನೂ ಕೂಡ ಒಂದೇ ರೀತಿ ಇರುವಂಥದ್ದು ನಾವು ನೋಡಿದ್ದೀವಿ. ಸರ್, ಈ ಅರಮನೆಯಲ್ಲಿರುವಂಥ ಆನೆಗಳ ಸಂರಕ್ಷಣೆ ಅಥವಾ ಅದಕ್ಕೆ ಉಪಚರಿಸುವಂಥ ಕೆಲಸಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರಲ್ಲ? ಅದು ಚರ್ಚೆ ಮಾಡಿದ್ವಿ, ಅದನ್ನು ಕೂಡ ಮೀಟಿಂಗಲ್ಲೇ ಹೇಳಿದೆ. ಇದು ಆ ಭಾಗ ಏನು ಭುವನೇಶ್ವರಿ ತಾಯಿ ದೇವಸ್ಥಾನ ಇಂದಲ್ಲಿ ಕೋಡಿ ಸೋಮೇಶ್ವರ ಕಾಲಭೈರವೇಶ್ವರ ದೇವಸ್ಥಾನ ಏನಿದೆ, ಅಲ್ಲಿ ಸಾಮಾನ್ಯವಾಗಿ ಎಲ್ಲ ಆನೆಗಳು ಅಲ್ಲೇ ಅವರು ಇಡ್ತಾರೆ ಈ ಒಂದು ದಸರಾ ಸಮಯದಲ್ಲಿ. ಆ ಟೈಮಲ್ಲಿ ಅಲ್ಲಿ ಒಂದು ಸ್ವಲ್ಪ ಒಂದು ರಕ್ಷಣೆ ಕೊಡಬೇಕಾಗಿದೆ. ಜನರು ಒಂದು ಜಾತ್ರೆ ನಡೆಯುತ್ತಲ್ಲಿ, ಅದೆಲ್ಲನೂ ನಿಲ್ಲಿಸಿ ಅಲ್ಲಿ ಬರೀ ಆನೆಗಳಿಗೆ ಅನುಕೂಲ ಆಗುವಂಥದ್ದು ಕೆಲಸ ಆಗಲಿ, ಚಟುವಟಿಕೆಗಳಾಗಲಿ ಅಂತ ಹೇಳಿರೋದು. ಇದಿಷ್ಟು ಸಂಸದರಾದಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತುಗಳು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.